ಯಾರಪ್ಪ ಇವಳು ಹಾಕೋಣ ಈಗ ಫೋನ್ ಮಾಡ್ತಾವಳೆ ಬರೋ ದಿನಕ್ಕೆ. ಹಲೋ ಹೇಳಮ್ಮ ಮನ್ಸಕ್ಕ ಏನಿದೆ ಇವಾಗ? ಅಯ್ಯೋ ವಿಷಯ ಏನಿದೆ ಅಂತ ಹೇಳೆ, ನನಗೆ ತುಂಬಾ ಕೆಲಸ ಐತೆ ಮನೇಲಿ, ಊಟ ಮಾಡ್ತಿದ್ದೀನಿ, ಬೇಕಾದಷ್ಟು ಕೆಲಸ ಬಿದ್ದೈತೆ ನನಗೆ. ಹೌದಾ? ನಾನು ಅವತ್ತು ಹೇಳಿದ್ನಲ್ಲ ನಾನು ನಿನಗೆ, ಆದ್ರೆ ವ್ಯವಹಾರ ಮಾಡಕ್ ಹೋಗ್ಬೇಡ ನೀನು ಅಂತವ. ಏನು ಗೊತ್ತಿದ್ದಂಗೆ ವ್ಯವಹಾರ ಮಾಡ್ಕೊಂಡ್ಬಿಡ್ತೀರಾ? ಅವ್ರೇನೋ ನಿಮ್ಗೆ ತಿರುಗಿ ಬಿದ್ದಾಗ ನಮ್ಮಂತ ಬಾಯಿಗಳನ್ನ ಮುಂದಕ್ಕೆ ಹಾಕಂತೀರ, ಗೊತ್ತಾಯ್ತಾ? ಓ ಇನ್ನೇನ್ ಹೇಳ್ತಾರಮ್ಮ ನಿಮಗೆ? ಹೆಂಗ್ ಕೊಟ್ಟಿದ್ದೀರ ಗೀಸ್ಕೊಳ್ರಿ, ನೀನು ಹಂಗೆ ಹೇಳು. ದಯವಿಟ್ಟು ನನ್ನ ಮಾತು ಕರಿಬೇಡ. ನೀನ್ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನಾನ್ ಮಾತ್ರ ಈ ವಿಷಯ ತಲೆ ಹಾಕಲ್ಲ ಕಣೆ. ನೀನೇನಾದ್ರು ಅಂತ ಹೆಂಗ್ ವ್ಯವಹಾರ ಮಾಡಿದ್ರೆ ಹಂಗ್ ಮುಗಿಸ್ಕೊಡ್ರಿ. ನೀವು ಇಡು ಫೋನ. ಓ ಆಯ್ತು ಇಡು. ಇಷ್ಟೇನ ಅಷ್ಟೇನ ಅಂದ್ರೆ ಅಷ್ಟೇ ಹೇಳೋದು. ಅದಕ್ಕಂಡ್ರಿ ಇವ್ರು ನಮಗ್ ಗೊತ್ತಿದ್ದಂಗೆ ವ್ಯವಹಾರಗಳು ಮಾಡ್ತಿರ್ತಾರೆ, ಬಡ್ಡಿ ವ್ಯವಹಾರಗಳ. ಅವ್ರೇನಾದ್ರು ತಿರುಗಿ ಬಿದ್ದಾಗ ವ್ಯವಹಾರದಲ್ಲಿ ಏನಾರ ಹೆಚ್ಚು ಕಮ್ಮಿ ಆದಾಗ ನಮ್ಮಂತ ಬಾಯಿಗಳನ್ನ ಮುಂದೆ ಕೇಳ್ಕೊಂತಾರೆ. ಯಾಕೆಂದ್ರೆ ನಮ್ಮಂತ ಸಪೋರ್ಟಿಂಗ್ ಮಾತ್ರ ಬೇಕು ಅಷ್ಟೇನೆ. ಇನ್ಯಾವ ಕಷ್ಟ ಸುಖ ಏನ್ ಶೇರ್ ಮಾಡ್ಕೊಳಲ್ಲ. ನಮ್ಮ ಹತ್ರ ಬಂದು ಈ ತರ ಪ್ರಾಬ್ಲಮ್ ಸಿಗಾಕೊಂತಾರಲ್ಲ, ಅವಾಗ ಮಾತ್ರ ನಮ್ ನೆನ್ಪು ತಗೊಂತಾರೆ. ಇಂಥ ಯಾವತ್ತೂ ನಂಬೇಡ್ರಿ, ಇಂಥ ತಲೆನೂ ಹಾಕ್ಬೇಡ್ರಿ ನೀವು. ಅವಾಗ ನಿಶ್ಚಯವಾದ್ರೂ ಪರವಾಗಿಲ್ಲ, ಹಾಗಾದ್ರೆ ಹೋದ್ರೂ ಪರವಾಗಿಲ್ಲ. ಅದರಿಂದ ನಮ್ಗೆ ಏನಾಗಬೇಕಾಗೈತೆ?